ಕಾಂತ ನಾನು ಎಷ್ಟು ಹೇಳಿದ್ರು ನೀನು ಒಂದೇ ಕಂಡಿದ್ದಿರುವೆ. ಹೌದು ಕಾಂತೆ, ನಿನ್ ದುರ್ಬುದ್ಧಿಗೆ ನಾನೇನು ಹೇಳಲಿ. ಆದರೆ ಅನ್ನ ಬರೋದು ಕಾಂತೆ, ಬಂದಿದ್ದು ಬರಲಿ ನಾನೇನು ಮಾಡ್ಲಿ ಕಾಂತ ಗುಣವಂತ. ನಿನ್ನ ಇಷ್ಟದಂತೆ ಆಗಲಿ ಕಾಂತೆ. ಸುಂದರ, ನೀನು ಹೋದ ಕಾಲ ದೇವಾಗಲೆಂದು ದೇವರಾತ್ರಿನ ಮಾಡಿದ್ರು ಈ ಪೀಠವನ್ನು ಅಲಂಕರಿಸು. ಇದೇ ಗ್ರಾಮದಲ್ಲಿ ಮುಂದಿನ ಜೂನ್ 29ರಂದು ಕಾಂತ, ನಿನಗೆ ಜಯವಾಗಲೆಂದು ಜಯರಾತಿ ಮಾಡಿರುವೆನು. ಜಾಗ್ರತೆಯಿಂದ ಹೋಗಿ ಬಾ ಕಾಂತ ಗುಣವಂತ. ಆಗಲಿ ಸುಂದರಿ, ನಿನ್ನ ಹರಬಂದರಕ್ಕೆ ಹೋಗು. ದಯವಿಟ್ಟು ಸ್ಟೇಜ್ ಜಾಸ್ತಿ ಆಗಿದ್ರೆ ದಯವಿಟ್ಟು ಹೇಳಕ್ ನಾವೇಳ್ಬೇಕು. ಜಾಸ್ತಿ ಆಗಿದ್ರೆ ದಯವಿಟ್ಟು ಈಗ ಅಲ್ಗ ಹುಡುಗ ಅರ್ಥರ್ಗ ಅಹೋ ಸುಯೋಧನ, ಕರ್ಣನಿಗೆ ದಳಪತಿ ಪಟ್ಟವನ್ನು ಕಟ್ಟಿರುವರು ಆತನ ಯುದ್ಧಕ್ಕೆ ಹೋಗಲು ನಿನಗೆ ವೀರವೇ ಅತಿ ಗಂಭೀರ. ಅಹೋ ಸತ್ಫಲ ಯುದ್ಧನಾಥ ಕೌರವೇಂದ್ರ, ಅಹೋ ಗುರುಪುತ್ರ, ಯುದ್ಧಕ್ಕೆ ಮಾರ್ಬಲವೆಲ್ಲ ಸಿದ್ಧವಾಯಿತು.
ಧರ್ಮನಂದನ ಶ್ರೀಹರಿ, ಅರ್ಜುನನು ನಾನು ಸಮಸಪ್ತಕರೊಡನೆ ಯುದ್ಧಕ್ಕೆ ಹೋಗುತ್ತೇವೆ. ಈ ಭೀಮ ಸಾಂಬ ಸಾತ್ಯಕಿ ಕೃತವರ್ಮಗಳು ಕೂಡಿಕೊಂಡು ಈ ಕರ್ಣನೊಡನೆ ಯುದ್ಧವನ್ನು ಮಾಡಿರಿ. ಅರ್ಜುನ ಜನಾರ್ದನ ಮತ್ತೇಕೆ ತಡ? ಜಾಗೃತಿಯಿಂದ ಸಮಸಪ್ತಕರೊಡನೆ ಯುದ್ಧಕ್ಕೆ ಹೋಗುವ ನಡೆಯಲೇ ಪಾರ್ಥ ದುರದೊಡತಿ ಸಮರ್ಥ. ಹೇ ಮುರವರ್ಧನ ಅರ್ಜುನ ದೃಷ್ಟೇತ್ಯುಮ್ನ ವಿರಾಟ ಸಾರ್ಥಕಿ ಶಾಂಬ ಕೃತವರ್ಮ ವೀರನಾದ ನಿರುದ್ಧ ದೃಪದ ಮುಂತಾದ ವೀರರೇ, ಕೌರವನು ಕಲಿಕೆರನಿಗೆ ದಳಪತಿ ಪಟ್ಟವನ್ನು ಕಟ್ಟಿರುವಂತೆ ಚೂರರ ಚದುರಂಗ ಮಾರ್ಬಲವು ಬರಬೇಕೆಂದು ರಣದೊಂದು ವಿಯನಾದದಿಂದ ತಿಳಿಸುವುದು. ನಿಮ್ಮಯ ಬಾಣ ಬತ್ತಳಿಕೆಗಳನ್ನು ತೆಗೆದುಕೊಳ್ಳಿರಿ, ನಿಮ್ಮಯ ಪರಾಕ್ರಮ ನನಗೆ ತೋರಿಸಿರಿ. ಈ ಭೀಮನ ಅನುಮತಿಯ ಪಡೆಯಿರಿ, ನಾನು ನಿಮ್ಮೊಡನೆ ಯುದ್ಧಕ್ಕೆ ಬರುವನೆ ನಡೆಯಿರಿ. ಕರ್ಣೆಗೂ ನನಗೂ ನಡೆಯಲಿ. ಮಾತ್ಯಕ್ಕೆ ತಡಕಟೆಯನ್ನು ತೆಗೆದುಕೊಂಡು ಎನ್ನ ಬೆಂಗಾವಲಿಗೆ ಮಾರೋ ಭೀಮ, ರಣದ ಮೇಲೆ ನಿಶ್ಚಿಮ. ಜಾಗ್ರತೆಯಿಂದ ಆಗ್ತಿರ್ಜ ಆ ಕೌರವ ನಾನು ಕೊಲ್ಲುವಂತ್ರಿಜ. ಈ ಕೋತ ನೋಡರಿ ಪಾಂಡವರು ದೊಡ್ಡ ಹೇಗೆ ನಿಂತಿರೋದು ನೋಡರೆ ವೀರರೇ, ಅತಿ ಸೂರರೇ. ಕೌರವೇಂದ್ರ ಗುರುಪುತ್ರ ಅತ್ತ ನೋಡು, ತಳ್ಳನೆ ಬಳಿಯುವ ರಥಕ್ಕೆ ಬಿಳಿ ಕುದುರೆಯ ಮೂಡಿಕೊಂಡಿರುವವನೇ ಬಂಡಿ ಬಂಡಿ ಕುಳಿತಿಂದ ಬಂಡವಿವನು. ಪಾಂಡವರ ದಂಡಿನ ಮೇಲೆ ಬಾಣವ ಮೂಡಿರಲೇ ಶೂರರೇ, ಮಹಾವೀರರೇ. ಅಹೋ ತಮ್ಮ ಅತ್ತ ನೋಡು, ಆಗ್ತಿರ್ಜ ಸುಂದರವಾದ ರಥಕ್ಕೆ ಕೆಂಪು ಬಣ್ಣದ ಕುದುರೆಗಳನ್ನು ಹೂಡಿಕೊಂಡಿರುವವನೇ ಕೌರವನು. ಅವನ ಬೆಂಬಲವಾಗಿ ನಿಂತುಕೊಂಡಿರುವವನೇ ಷಂಡನಾದ ಕರ್ಣನು. ಕಿಚ್ಚಿನಂತೆ ರೋಷ ಹೆಚ್ಚಿಸಿಕೊಂಡು ಬರುತ್ತಿರುವವನೇ ಅಶ್ವತ್ಥಾಮನು. ಆ ಕಳ್ಳರನ್ನೆಲ್ಲ ನೋಡ ಭೀಮಸೇನ, ಅವನನ್ನು ಕೊಲ್ಲಿಬಿಡುವ ಇಚ್ಛೆಡ. ಆಗ್ತಿರ್ಜ ಇನ್ನೆಷ್ಟಂತ ಹಾವಳಿ.
ಅಶ್ವತ್ಥಾಮನೇ ಧರ್ಮಜ ಅಶ್ವತ್ಥಾಮವೆಂಬ ಆನೆಸಾಯನು ಅಶ್ವತ್ಥಾಮೋ ಅಥವಾ ಕುಂಜರ ಎಂದು ನುಡಿದನು. ಕುಂಜರ ಎಂಬ ಶಬ್ದವು ನಿಮ್ಮಪ್ಪನಿಗೆ ಕೇಳಿಸಿದ್ದರೆ ನಾನೇನು ಮಾಡಲಿ? ಇದರಲ್ಲಿ ನನ್ನ ಅಪರಾಧವೇ ಇದೆ. ಸುಮ್ಮನೆ ಎಂದೋಳು ವಾದಿಸಬೇಡ. ನೀನಂತ ಕಡುಗಲಿಯಾದರೆ ಕಲಿಪತ್ತ ಭೀಮರೊಡನೆ ಯುದ್ಧವನ್ನು ಮಾಡು. ಹೋಗು, ಸುಮ್ಮನೆ ಹೋಗಲೇ ಅಶ್ವತ್ಥಾಮನೆಂಬ ಕೋಣ ಎನ್ನ ಕೈಯಲ್ಲಿ ಉಳಿಯುವುದು ನಿನ್ನೆಯ ಪ್ರಾಣ. ಎಲೈ ಕಾಲಪುತ್ರ, ಎಲೈ ಗುರುಪುತ್ರ, ನಿನ್ನನ್ನು ಚೀಲ ಗುಣ ಸಂಪನ್ನ ನೆತ್ತಲೋ ಧರ್ಮತ್ವನೆತ್ತಲೋ ಮಹಾಸತ್ಯವಂತನೆತ್ತಲೋ ಜನರ ನಮ್ಮಪ್ಪನಿಗೆ ಚಟಯನ್ನಾಟಿ ಅಶ್ವತ್ಥಾಮನಾದರೆ ಎಲೈ ಗುರುದ್ರೋಹಿ ಧರ್ಮದ್ರೋಹಿ ಬಲರ ಗುರುಪುತ್ರನೇ ಹೇಳಲು ಕೇಳು. ಚೆನ್ನಾಗಿ ಹೇಳು. ಸತ್ಯಕ್ಕೆ ಸರಿಯಾಗಿ ಹೆಂಡತಿಯ ಮಾನ ಕಳೆದರು ಸುಮ್ಮನೆ ಮುಖದಗ್ಗಿಸಿಕೊಂಡು ಕುಳಿತಿದ್ದೇ ವಚನ ಭ್ರಷ್ಟರಾಗಬಾರದೆಂದು ಕಡುಗಲಿಗಳಾದ ತಮ್ಮರವರನ್ನು ಉರುಳಿಯಾಗಿದೆ. ಇಂಥ ಸನ್ಮಾರ್ಗದಿಂದ ಮರೆಯುವ ಧರ್ಮರಾಯನಿಗೆ ಗುರುದ್ರೋಹಿ ಧರ್ಮದ್ರೋಹಿ ಎಂದು ಆಡುವಿಯಲ್ಲ, ಇದು ಸತ್ಯವಂತರ ಮಾತಲ್ಲ. ಅಶ್ವತ್ಥಾಮನೇ, ಧರ್ಮದ ಆಡಿದ ಮಾತಿನಂತೆ ನಡೆಯಲಾರದ ಬಂಡ ಕೌರವನೆಂದು ತಿಳಿದುಕೊಂಡಿರುವೆಯಾ? ಕುಲ್ಲ ಕೌರವನನ್ನು ಸೇರಿಕೊಂಡು ಜನ್ನೋಳು ಕಾದಾಡಲಿಕ್ಕೆ ಬಂದಿರುವೆಯಾ? ಈಗ ಶಾಂತಿ ಕಟ್ಟುಗಳನ್ನು ಕರೆದವರು ನಡೆದಾಡುತ್ತಿರುವರು. ಇನ್ಯಾತಕ್ಕೆ ಚಿಂತೆ ಮಾಡಿ ಜಾಗೃತಿಯಿಂದ ಯುದ್ಧಕ್ಕೆ ಬರಲಿ ಚೋರನಾದ ಅಶ್ವತ್ಥಾಮನೇ. ಅಯ್ಯೋ ಅಹೋ ತಮ್ಮ ಭೀಮಸೇನ,
ರಾಜ್ಯಗೇಡಿ ಅಶ್ವತ್ಥಾಮನೇ ನಿನ್ನ ಗದೆಯಿಂದ ಎಲ್ಲ ಬೆನ್ನಿಗೆ ಹೊಡೆದ ಸಹಜವಾಗಿದೆ ಬಡ ಯುದ್ಧಕ್ಕೆ ಬರುವ ಬಡ ದುರುಳನ ಅಶ್ವತ್ಥಾಮನೇ ಭಂಡವಿಮನೇ ನೀನು ಗುರುಪುತ್ರನಾದ ಸರಿಯಿಲ್ಲದ ವಚನವನ್ನು ನಮ್ಮ ಕೃಷ್ಣನಿಯ ಭಂಡ ಭಂಡ ನಿನ್ನ ಮೈ ತಿಂಡಿ ಹೆಚ್ಚಾಗಿದ್ದರೆ ಈ ಕೈಗಾರ ಭೀಮನ ಯುದ್ಧ ಮಾಡಿದರು ಮಾರಿಯ ಗುಡಿಯ ಮುಂದೆ ಕೋಣವನ್ನು ಕಳೆದಂತೆ ದೇವಿ ಮುಂದೆ ನರಬಲಿಯ ಕೊಡುವೆ ರೈ ಪೊರ ರೈ ಭಂಡಭೀಮ ಸುಳ್ಳರಿಯದ ನಮ್ಮಣ್ಣನ ಮುಂದೆ ಗೋಡು ಒಗದು ನಿನ್ನ ಪ್ರತಾಪ ತೋರಿಸುವಿಯ ಬಂಡ 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 ಆರ್ದುಂಡ ಎಲೈ ಮಪ್ಪಿಗನಾದ ಭೀಮ ಐ ಅರ್ಥಾರಿಂದ ಹೋಗಲ್ಲ ಅಶ್ವತ್ಥಾಮನೇ ನಿನ್ನ ಉಪ್ಪಿದ ದೇಹ ನೋಡಿ ಯುದ್ಧ ಮಾಡಿ ಬುದ್ಧಿ ಬಿಟ್ಟು ಗದ್ದೆದಲ್ಲಿ ಅಡಿಗೆ ಮಾಡುವಾಗಲೂ ಅಲೈ ಭಂಡ ಈಕೋ ಎನ್ನ ಕರತಳು ಮೆರೆಯುವ ಚರದಿಂದ ನಿನ್ನ ಹೊಟ್ಟೆ ಎಂಬಗೆದು ಟೊಳ್ಳಿನಂತಿರುವ ನಿನ್ನ ಒಡಲ ಮರೆದು ಕರಳು ಕಡೆಗೆ ತೆಗೆದು ಬೂದಳಂಗಕ್ಕೆ ಅಪ್ಪದು ಮಾಡಿಸುವೆ ಭಂಡ ಮಲ್ಲ ಯುದ್ಧದೊಳೆನ್ನ ಕೈಗೆ ಚಿಕ್ಕನ ಮರಳಿನೊಳ ಹೂರ್ಣವಂ ರೂಪಿದಂತೆ ನಿನ್ನ ದೇವಮಂಡಿಪ್ಪಿ ಮಾಡದಿದ್ದರೆ ನೀನು ಕೂಳಿಗೆ ಮಾತ್ರ ನಿಚ್ಚಿವ ಪಾಂಡವರಿಂದೇನಾದರನ್ನು ಮಾಡಿದ ಉಪಕಾರವನ್ನು ಮರೆತು ಬಾಯಿ ಬಂದಂತೆ ಮಗಳವ್ಯಾ ರೈ ಬಾಲಕ ರೈ ಘಾತಕ ಎಂದಕ್ಕೆ ನಿಮ್ಮಪ್ಪನಾದ ದ್ರೋಣಾಚಾರಂ ಶಪಥಂ ಗೆಲ್ಲಿಸಿದ್ದು ದ್ರುಪದಂ ತಂದು ನಿಮ್ಮಪ್ಪನ ಎಡಗಾರ ಮಂಚಕ್ಕೆ ಕಟ್ಟಿದ್ದು ಆಗಲೇ ಮರೆತು ಮಾತನಾಡುವಿಯಾ ಎಲೈ ಮೂರ್ಖರಾದ ಅಶ್ವತ್ಥಾಮನೇ ಎಲೈ ಭಂಡನಾದ ಭಂಡಭೀಮನೇ ಎರವರ ಮನೆಯಲ್ಲಿ ಎಣ್ಣೆಯಂತರಿಗೆ ಹಚ್ಚಿಕೊಂಡು ಬೆಳೆದ ಅದವಾ ಎಲೈ ಭಂಡ ಜೋಳವನ್ನು ಬಿತ್ತಿದರೆ ಗೋಧಿ ಕಾಳು ಬರುವುದರ ಮುಡ ಎಲೈ ಕುರಶ್ವತ್ಥಾಮನೇ ಎಲೈ ಭಂಡಭೀಮನೇ ವಿಪ್ರಕುಲ ಸಂಭವನಾದ ಕ್ಷತ್ರಿಯರ ಸೂರತ್ರಿಗೆ ಇಲ್ಲಿಂದ ಬರುವುದು ಎಲೈ ಭಂಡ ಎಲೈ ಅದವ ವೀರ ಕ್ಷತ್ರಿಯರ ಮಗನಾದ ಕಲಿ ಭೀಮನ ಮುಂದೆ ನಿನ್ನ ಪ್ರತಾಪ ನಡೆಯಲಾರದು ಯಾತಕ್ಕೆ ನಡೆಯಲಾಗದೆ ಬಂಡ ಒಂದೊಂದು ಎಲುಬುಗಳನ್ನು ಈ ಭೂತಲಕ್ಕೆ ಉದುರಿಸಿರಣ ಮಂಡಲದೊಳ ಕಾಲ ಬೈರವಂತೆ ಬರೆದೇ ವಾಯುಪುತ್ರನೆನ್ನ ಮರದ ಮಾತೆಯ ಪ್ರೀತಿಯನ್ನ ಕರೆಗಳೇ ಎನ್ನ ಹೊಟ್ಟೆಯಲ್ಲಿ ಹುಟ್ಟಬಾರದು ಅನ್ನಲಿಕ್ಕೆ ಜಾಗ್ರತೆ ಬರಲೈ ಕಳ್ಳ ಸುತ್ತಮಲೆ ಎಲೈ ಕೂಳ ಪಾಂಡ ಹಡೆಯಡಿ ಅಶ್ವತ್ಥಾಮನೇ ನನ್ನ ಪರಾಕ್ರಮವನ್ನು ಎನ್ನ ಮುಂದೆ ಬರಬೇಡ ಎನ್ನ ಮುಂದೆ ನಡೆಯುವುದೇನ ಬಂಡ ಧರಣಿ ಪಾಲಕನಾದ ವಿರಾಟನ ಮನೆಯಲ್ಲಿ ಅಡಿಗೆಯ ಮಾಡುವುದಕ್ಕಾಗಿ ದೀರ್ಘವಾದ ಹುಟ್ಟನ್ನು ಕೈಯಲ್ಲಿಡಿದು ಅಡಿಗೆಯ ಮಾಡಿ ಸರ್ವ ಜನರಿಗೆ ಉಣಬಡಿಸಿ 8 ಜನರು ಉಂಡು ಬಿಟ್ಟರು ಎಂಜರ ಮುದುರೆ ಯಾತಕ್ಕೆ ಮಾಡಬೇಕು ಪ್ರಶ್ನ ನಿನ್ನೋ ಯುದ್ಧವ ಮಾಡುವುದಕ್ಕಾಗಿ ವೀರ ಕರ್ಣನಿಂದ
ದಿಗ್ದೇವತೆ ನಿನ್ನ ಬಲಿಯನ್ನು ಕೊಟ್ಟು ನುಡಿದವರ ಬುಗಿಲ್ಲನ್ನು ಮಾಡುವ ಕುಮಾರ ತಡ ಮಾಡೋದಕ್ಕೆ ಬರ ಎಲೈ ಕೋಣನಂತನಲ್ಲಿ ದಾಟುವ ಜ್ಞಾನವಿಲ್ಲದ ಭೀಮಾ ನೀನು ಅಂದ ಬಲವಂತನಾದರ ಚಕ್ರ ಬಿಂಬ ಕೋಣೆ ಒಳಗೆ ಸೈನ್ಯವನ್ನು ಬಿಡುಗಡೆಯಿಂದ ಮಾಡಲಾಗದೆ ಅದಕ್ಕೆ ಎಲೈ ರಂಡೆ ಮೈ ಬೆಳೆಸಿಕೊಂಡ ಬಂಡ ಭೀಮಾ ನೀನು ಅಂತ ಶೌರ್ಯವಂತನಾದರೆ ಹಿಂದಕ್ಕೆ ನಿನ್ನ ಹೆಂಡತಿಯಂ ಕಂಡಂತ ದುಚ್ಚಾತನು ಎಳೆದಾಡಿದರೆ ಇಂದು ಸಭೆಯೊಳಗೆ ಮೋರ್ರೆ ಅಂತ ಕಿಸಿಕೊಂಡು ಕುಳಿತಿದ್ದ ಎಲ್ಲ ಅದಕ್ಕೆ ನಿನ್ನ ಡಾಂಬಿಕತನವಂ ಬಲ್ಲಿದವನ ಮುಂದೆ ಜಲ್ಲಾಟವಂ ತರುವ ಸಹಜವಾಗಿ ತೋರಲ ಬಂಡ ಎಲ್ಲ ಈ ರಂಡೆ ಮೈ ಬೆಳೆಸಿಕೊಂಡ ಬಂಡ ಭೀಮಾ ಜಗಡಿ ಬಲ್ಲಿದ ಗೌರವ ಮಹಾರಾಜನಿಗೆ ನೀನು ಚರಣಾಗುತ್ತನಾಗು ಇಲ್ಲ ಮಾತರ ನೀನು ರಣರಂಗದೊಳ ಗಂಡ ಕುಳಿದಾಡಿದರೆ ರಂಡೆ ಮೈ ಬೆಳೆಸಿಕೊಂಡ ಬಂಡ ಭೀಮಾ ನೀನು ಯುದ್ಧಕ್ಕೆ ಯಾತಕ್ಕೆ ಬಂದ ಹನುಮಂತಪ್ಪಯ್ಯವರು ಒಂದು ಬಂಗಾರ ನಗರ ಮತ್ತು 501 ಅಹೋ ಸುಯೋಧನ ನೀನ ಸೂರ್ಯನೆಂದರೆ ನಿನಗೆ ಸಲ್ಲುವಲ್ಲ ಮಹಾನಂದವಾಯಿತು ನಿನ್ನ ನಂಬಿ ನಡೆಸಿದ ಮಹಾಯುದ್ಧವು ಸಾರ್ಥಕವಾಯಿತು ಕಂಡವರ ಬಲವನ್ನು ಕೋಡಿಕೊಂಡ ಭೂಮಂಡಲವನ್ನು ಮಾರು ಮಂಡಲತ್ತು ಮಾತನಾಡುವಿಯಾ ಮಾತಾಡುವೇ ಒಂದು ಹೇಳಿ ಬುದ್ಧಿಗೇಡಿ ನೀನಂತ ಗಂಡಿಗಲ್ಲಿಯಾದ ನಿನ್ನ ಹೆಂಡತಿಗೆ ಬಲಿಗೆ ಆದಿಶೇಷ ನಮ್ಮನಿಗೆ ಚೆಂಡೆಂಬ ಕಟ್ಟಿ ನಿನ್ನ ಹೆಂಡತಿಯ ಸಂಭೋಗ ಮಾಡಿ ಹೋಗುವಾಗೆ ಕಟ್ಟಿದ ಪಿಚಂಡೆ ಬಿಚ್ಚು ಹೋಗಂದ ಕಣ್ಣ ಸನ್ನೆಯ ಮಾಡಿ ಹೆಂಡತಿ ಹೇಳುವ ನೀನು ಯಾವ ಪ್ರಚಂಡನು ಲೈತು ಲೈ ಪಾಪಿಷ್ಟ ಪರಮ ಪಾಪಿಷ್ಟ ಇದು ಅಲ್ಲ ಯಾ ನಾಚಿಕೆ ಅದಕ್ಕೆ ಲೈ ಚಂದ ಭಂಡ ಇದು ಅಲ್ಲದ ಇನ್ನಕ್ಕೆ ಚಿತ್ರ ಸೇನ ಬಂದು ಪಿಚಂಡಿ ಕಟ್ಟಿಕೊಂಡು ಒಯ್ಯುವಾಗ ನಮ್ಮ ತಮ್ಮನಾದ 3 ಲೋಕದ ಕಾಂಡೀವಿ ಅರ್ಚನೆ ಆಗದ ಐನಾಸ ಪಟ್ಟು ಮರ್ಯಾದೆ ಉಳಿಸೆಂದು ತಲೆಯನ್ನು ಪಾದಕ್ಕೆ ಹಚ್ಚಿ ಬೇಡಿಕೊಂಡದ್ದಕ್ಕೆ ಅರ್ಜುನನ್ನು ಪ್ರಾರಂಭಿಸಿಕೊಟ್ಟನು ಎಲೆ ಬಂದ ಅಥವಾ ಆಕೆ ನಿನ್ನ ಪೌರುಷ ಎಲ್ಲಿಗೆ ಹೋಗಿತ್ತು ಈ ಯುದ್ಧದಲ್ಲಿ ಒಂದೆಂತ ಫಲವನ್ನು ಸಂವತ್ಸರಗಳು ಈ ಗಂಡುಗಳು ಭೀಮರ ಹೊತ್ತುಕೊಂಡರಗಿದು ಒಂದಿದ್ದ ಶೌರ್ಯಾರ್ಥಕ್ಕೆ ಕಡೆಗಾಲ ಬಂದ ಪೋರ ಹೇ ಬಂಡ ವೀರ ವಿಗ್ರಹ ಮುಂದೆ ಕ್ರೂರಾಶ್ವತ್ಥಾಮನ ಆಟ ನಡಿಗಬಲ್ಲದೆ ಅವನ ಆಡಿದ ನುಡಿಗೆ ನೀನು ಕೋತಿಯಂತೆ ಕುಣಿದಾಡಿದರೆ ಈ ಬಲವಂತರಾದ ಭೀಮನು ಎದರಿ ಬಂದು ಕೊಟ್ಟು ಓಡಿ ಹೋಗುವ ಕೌರವ ಭಂಡ ಭೀಮನೇ ಈ ಕೆಟ್ಟ ಕೌರವನೇ ಕಂಡಂತೆ ಯಾತಕ್ಕೆ ಒದರುತ್ತೆ
ಎಲ್ಲ ನಿನ್ನ ಕೈ ಚಳಕ ನಡೆದಿದೆ. ಮೇತ್ರೋತ್ವಂ ಕಟ್ಟಿಕ ಚಾಯದಳ ವಿಷವಂ ಬೆರೆಸಿ ತಿರುತ್ತೀರಿ. ಆಗ ನಿಮ್ಮ ಸಮಯದ ಸತ್ತು ಮಾಡಿದೆಯ ನಮ್ಮ ಮಡಿಲು ನಡೆಗೆ ಹೋಗಿದ್ದು ಓಡಿ ಬಂದ ಕಳ್ಳ ನಾನು ಅಥವಾ ನೀನು? ಇದು ಅಲ್ಲದ ಕುಲಕಂಟಕರಾದ ಕರ್ಣ ಶಕುನಿ ದೂತ್ಯಂ ರಚಿಸಿ ಮೋಸದ ನಮ್ಮ ರಾಜ ಸಂಪತ್ತಲ್ಲ ಅಪರಿಸಿ ನಮ್ಮನ್ನು ಅರಣ್ಯ ಕಳಿಸಿದ ಈಶ್ವರ. ನೀವು ಹೇಳಿದಂತೆ ನಾವು ಕೇಳಿ ವನವಾಸ ಅಜ್ಞಾತವಾಸ ಮುಗಿಸಿ ಬಂದ ನಮ್ಮ ರಾಜ್ಯ ನಮಗೆ ತಿರುಗಿಕೊಂಡಕ್ಕೆಲ್ಲ ಮಹಾವಿದ್ವಾಂಸ ಆಗಿದ್ದೀರಿ. ಎಲೈ ಪಾಪಿಷ್ಟ ಬಂದ ಕಾರ್ಯಕ್ಕೆ ಸತ್ಫಲವಂತರಾದ ಭೀಮಾರ್ಜುನ ಕದಲಕ್ಕೆ ಅಂಜಿಗೂ ಭೀಮರೆ ತಿಳಿದುಕೊಳ್ಳರೆ. ಎಲೈ ಭ್ರಷ್ಟ ಭಗವ ಪಾಪಿಷ್ಟ ಶಾಂತಿ ಖಡ್ಗಂ ಧರಿಸಿದ ನಮ್ಮ ಹಾಕೃತನ ಬಲದಿಂದ ನೀನು ಬಲಗುಡಿದ ಚದುರಂಗ ಬಲವಲ್ಲ ಎತ್ತೋ ಇಲ್ಲೋ ಎನ್ನುವಂತ ಸವರಿ ಊತಪ್ಪಿ ಚಾಚಿಗಳಿಗೆ ಸಂತೋಷ ಪಡಿಸಿದ ನಂತರ ನಿನ್ನಂತಡಿ ರಣ ಕೂದಲಂ ಕಿತ್ತಿ ಮಂಡೆಯ ಮಿಳೆದಪ್ಪಳಿಸಿ ಈ ಭೂಮಂಡಲ ಕಡಿ ಕಾಲಭೈರವನಂತೆ ಅರ್ಪಡಿಸಿ ನಿನ್ನನ್ನು ಇಪ್ಪಾಗ ಮಾಡಿ ಅಷ್ಟದಿಗ್ಜೋರಿನಂಬರಿಯಂ ಕೊಟ್ಟು ಇನ್ನುಳಿದವರ ಅಸ್ತಿನಾವತಿ ಸಿಂಹಾಸನಕ್ಕೆ ನಮ್ಮನ್ನು ಧರ್ಮಾಚರಣ ಕೂಡಿಸಿ ಇನ್ನು ತಡವಾದ್ಯಕ್ಕೆ ಭಾವಾದ್ಯಕ್ಕೆ ಗುದ್ದುವ ಬೆಕ್ಕೆ ಬೆಕ್ಕೆ ಕಿಂಡಿ ಬಾಕರ ಅತಿ ಜಾಗ್ರತೆಯಿಂದ ಎಚ್ಚರಿಕೆ ನಿನ್ನಲ್ಲೇ ಬಂದ ಎಲ್ಲಿ ಓಡ್ತು ನಿಲ್ಲು ನಿಲ್ಲು ಎಲ್ಲಿ ಓಡಿದರೆ ನಿನ್ನ ಬಿಡುವುದಿಲ್ಲ. ಆಕಾಶ ಕಾರದರು ಪಾತಾಳ